ಸನ್ಮಾನ್ಯ ಎಚ್ ವೈ ಮೇಟಿ ಅವರು ನಮ್ಮ ಜಿಲ್ಲೆಯವರಾಗಿದ್ದರಿಂದ ಮತ್ತು ಅತ್ಯಂತ ಸಜ್ಜನ ಮತ್ತು ಮುಗ್ಧ ರಾಜಕಾರಣಿ, ಇಡೀ ಜಿಲ್ಲೆಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಇದ್ದಿದ್ದೀನಿ ನಾನು. ಅವರು ಪಕ್ಷ ಬೇರೆ ಇದ್ದರೂ ಸಹಿತ ನಮ್ಮದು ಅವ್ರದ್ದು ಆತ್ಮೀಯತೆ ಭಾಳ ಇತ್ತು. ನಮ್ಮ ಹಿರಿಯರಂತೆ ನಾವೇನು ಹೇಳಿದ್ದವರು ಶಿರಸಾವಹಿಸಿ ಪಾಲಿಸುವಂಥ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮೇಟಿಯವರು ಮಾಡ್ತಾಯಿದ್ದರು. ಅವ್ರಿಗೆ ಯಾವುದೇ ಜಿಲ್ಲೆ ಒಳಗೆ ಪಕ್ಷ ಬಿಟ್ಟು ಸಂಘ ಸಂಸ್ಥೆಗಳೇ ಡಿಸಿಸಿ ಬ್ಯಾಂಕ್ ಆಗಲಿ, ಅಪೆಕ್ಸ್ ಬ್ಯಾಂಕ್ ಆಗಲಿ, KMF ಆಗಲಿ ಚುನಾವಣೆಗಳು ಬಂದ್ರೆ ನೇರವಾಗಿ ನಾನು ಕೂಡ ಮಾತನಾಡಿ ಈ ರೀತಿ ಮಾಡೋಣ ಒಳ್ಳೆಯದಾಕತ್ತೆ ಅನ್ನುವಂಥದ್ದು ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೆ. ಒಂದು 2-3 ಸಲ ಅವ್ರು ಹೇಳಿದಂಗೆ ನಾವು ಮಾಡಿದ್ದೀವಿ. ನನಗೂ ಸಹಿತ ಈಗ ನಮ್ಮ ಮೆಜಾರಿಟಿ ಇರದೇ ಇದ್ದರೂ ಸಹಿತ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿ ಕಳಿಸಲಿಕ್ಕೆ ಮೇಟಿಯವರ ಒಂದು ಕೊಡುಗೆ ಬಹಳ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಕಾರಣಕ್ಕಾಗಿ ಅಂಥ ಹಿರಿತನ ವ್ಯಕ್ತಿಯನ್ನು, ಸಜ್ಜನ ವ್ಯಕ್ತಿಯನ್ನು ನಾವು ಕಳ್ಕೊಂಡು ನಮ್ಮ ಜಿಲ್ಲೆ ತಬ್ಬಲಿಯಾಗಿದೆ. ಆ ಸ್ಥಾನದಲ್ಲಿ ಮತ್ತೊಮ್ಮೆ ಮೇಟಿಯವ್ರನ್ನೇ ಹುಟ್ಟಿ ಬಂದು ಈ ಜಿಲ್ಲೆಯ ಅಭಿವೃದ್ಧಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಸಹಿತ ನಾನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅನೇಕ 4-6 ಬಾರಿ ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಆದರೂ ಸಹಿತ ಅವರಿಗೆ ಹಮ್ಮು ಬಿಮ್ಮು ಯಾವುದೇ ಇರಲಿಲ್ಲ. ತಾವು ಹೇಗೆ ಮೊದಲಿದ್ದರು ಅದೇ ತೆರನಾಗಿ ಮುಂದುವರಿತಿದ್ದರು. ಅದೇ ಪ್ರಕಾರ ಅವರ ಆತ್ಮಕ್ಕೆ, ಅವರೆಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಅವರ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಅದೇ ಪ್ರಕಾರ ನಾನು ಹೆಚ್ಚಿಗೆ ಹೇಳಂಗಿಲ್ಲ. ಸಾಲುಮರದ ತಿಮ್ಮಕ್ಕನ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ನಮಗೊಂದು ಆದರ್ಶ, ಅನೇಕ ಅರಣ್ಯ ನಾಶ ಮಾಡೋರಿಗೆ ಸಾಲುಮರದ ತಿಮ್ಮಕ್ಕನ ಆದರ್ಶವಾಗಿಟ್ಟುಕೊಂಡು ಅರಣ್ಯ ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಅದೊಂದು ಪ್ರೇರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾವು ಒಂದೇ ಒಂದು ಸಲಹೆ ಅಂದ್ರೆ, ಈ ನಮಗೆ ಎಲ್ಲ ವಿಧಾನಸಭಾ ಕ್ಷೇತ್ರ ವೈಸ್ ಅರಣ್ಯದಲ್ಲಿ ಟ್ರೀ ಪಾರ್ಕ್ ಸರ್ಕಾರ ಮಂಜೂರು ಮಾಡ್ತಾವೆ. ಆ ಟ್ರೀ ಪಾರ್ಕಿಗೂ ಸಹಿತ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಇಟ್ಟರೆ ಒಳ್ಳೆಯದಾಕೈತೆ ಅನ್ನುವಂಥದ್ದನ್ನು ನನ್ನ ಕಲ್ಪನೆ. ಮತ್ತು ಭಾಳ ಪಂಡಿತರು ಮಾತ್ರ ಮೇಲಕ್ಕೆ ಹೋಗ್ತಾರ, ಅಚೀವ್ಮೆಂಟ್ ಮಾಡ್ತಾರ ಅಂತಿಲ್ಲ. ನಮ್ಮ ಮೇಟಿ ಅವ್ರನ್ನ, ಎಚ್ ವೈ ಮೇಟಿ ಅವ್ರನ್ನ, ಸಾಲುಮರದ ತಿಮ್ಮಕ್ಕನ್ನ ನಾವು ನೋಡಿದ್ರೆ ಅವರ ಸಾಮಾಜಿಕ ಕಳಕಳಿಯಿಂದಲೂ ಸಹಿತ ಉನ್ನತ ಮಟ್ಟಕ್ಕೆ ಏರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಮತ್ತೊಮ್ಮೆ ತಾವು ತಂದಿರತಕ್ಕಂಥ ಸಂತಾಪ ಸೂಚಕಕ್ಕೆ ಅವರೆಲ್ಲ ಮಾನ್ಯರಿಗೂ ಸಹಿತ ಸಂತಾಪ ವ್ಯಕ್ತಪಡಿಸಿ ನಾನು